ಕನ್ನಡ ಸೇನೆ ಕರ್ನಾಟಕದ ವತಿಯಿಂದ ಮಂಡ್ಯದ ಗಾಂಧಿ ಭವನದಲ್ಲಿ ನಡೀತಾ ಇರುವಂತ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದ ವೇದಿಕೆ ಮೇಲಿರುವಂತ ನಿವೃತ್ತ ನ್ಯಾಯಾಧೀಶರು, ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಹಾಗೂ ಭ್ರಷ್ಟರನ್ನ ನಿದ್ದೆಗೆಡಿಸಿದಂಥ ಬಹಳ ಪ್ರೀತಿ ಪಾತ್ರರಾದ ಸಂತೋಷ್ ಹೆಗ್ಡೆ ಅವರೇ, ನಮ್ಮ ನಾಯಕರು ಶಿಕ್ಷಣ ವ್ಯವಸ್ಥೆಗೆ ಒಂದು ರೂಪವನ್ನು ಕೊಟ್ಟವರು, ತತ್ವ ಸಿದ್ಧಾಂತಗಳ ಮೇಲೆ ರಾಜಕಾರಣವನ್ನು ಮಾಡ್ತಾ ಇವತ್ತಿಗೂ ಕೂಡ ರಾಜಕಾರಣದಲ್ಲಿ ಒಳ್ಳೆಯವರಿದ್ದಾರೆ ಅನ್ನೋದಕ್ಕೆ ನಮ್ಮ ಕಿಮ್ಮನೆ ರತ್ನಾಕರ್ ಅವರು ಉತ್ತಮ ಉದಾಹರಣೆ. ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಕನ್ನಡ ಸೇನೆಯ ರಾಜ್ಯಾಧ್ಯಕ್ಷದ ಕುಮಾರ್ ಅವರೇ, ಚಲನಚಿತ್ರ ನಟರಾದಂಥ ಟೆನಿಸ್ ಕೃಷ್ಣ ಅವರೇ, ನನ್ನ ಮಿತ್ರರ ಹಾಗೂ ಶ್ರೀರಂಗಪಟ್ಟಣದ ಬಿಜೆಪಿ ನಾಯಕರಾದಂಥ ಸಚ್ಚಿದಾನಂದ ಅವರವರೇ, ಮಂಡ್ಯ ಜಿಲ್ಲಾ ಅಧ್ಯಕ್ಷರು ಮಿತ್ರರು ಆದಂಥ ನಮ್ಮ ಮಂಜು ಅವರೇ, ದುಬೈನಲ್ಲಿ ಕನ್ನಡ ಕಂಪನ್ನ ಮಾಡುತ್ತಾ ಹಲವು ಸಂಘಟನೆಗಳಲ್ಲಿ, ಕನ್ನಡ ಸಂಸ್ಥೆಗಳಲ್ಲಿ ಕನ್ನಡ ಚಿತ್ರವನ್ನು ದುಬೈನಲ್ಲಿ ಲಾಂಚ್ ಮಾಡ್ತಾ ಇರುವಂಥ ಪೀಟರ್ ಅವರೇ, ಅಭಿಷೇಕ್ ಅವರೇ, ಮಂಜಣ್ಣ ಅವರೇ ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ತಾಯಿಗಳೇ, ಕನ್ನಡ ಪ್ರೇಮಿಗಳೇ, ಮಂಡ್ಯದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸೋದು ಅಂದರೆ ಕರ್ನಾಟಕ 100ಕ್ಕೆ 100 ಕನ್ನಡಿಗರನ್ನು ಹೊಂದಿರುವ ಏಕೈಕ ಜಿಲ್ಲೆ ಅಂತ ಹೇಳಿದ್ರೆ ನಮ್ಮ ಹೆಮ್ಮೆಯ ಮಂಡ್ಯ ಜಿಲ್ಲೆ. ನಮಗೆ ಕನ್ನಡ ಕಾವೇರಿ ಎರಡೂ ಒಂದೇ. ನಾವು ಎದ್ದೇಳೋದು ಕಾವೇರಿ ವಿಚಾರದಲ್ಲಿ ಮಾತ್ರ. ಈ ಕನ್ನಡ ಅಂತ ಬಂದಾಗ ನಾವೆಲ್ಲ ಕನ್ನಡಿಗರು. ಬೆಂಗಳೂರಿನಲ್ಲಿ ಕನ್ನಡವನ್ನು ಉಳಿಸ್ತಾ ಇರೋರು ಮಂಡ್ಯದ ಮೂಲ ನಿವಾಸಿಗಳು. ಅಲ್ಲಿ ಆಟೋ ಡ್ರೈವರ್ಗಳು, ಸ್ಲಮ್ನಲ್ಲಿರುವಂಥವ್ರು, ಸಣ್ಣ ಪುಟ್ಟ ಉದ್ಯೋಗ ಮಾಡ್ತಾ ಇರೋರು ಕನ್ನಡವನ್ನ ಬೆಂಗಳೂರಿನಲ್ಲಿ ಉಳಿಸ್ತಾ ಇದ್ರೆ ಅವರೆಲ್ಲ ನಮ್ಮ ಮಂಡ್ಯ ಮೂಲ ನಿವಾಸಿಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹೇಗೋ ಕನ್ನಡ ಬೆಂಗಳೂರಿನಲ್ಲಿ ಉಳಿಯೋದಕ್ಕೆ ಸಾಕಷ್ಟು ಕೊಡುಗೆಯನ್ನ ಮಂಡ್ಯ ಜಿಲ್ಲೆಯವರು ಮಾಡ್ತಾ ಇದ್ದಾರೆ. ಇವತ್ತು ಮೇಕೆದಾಟುಗೆ ಸುಪ್ರೀಂ ಕೋರ್ಟ್ ನೀವು ನ್ಯಾಯಾಧೀಕರಣದಲ್ಲಿ ಮಾಡಿ ನಾವು ಯಾವುದಕ್ಕೆ ಇಂಟರ್ಫರೆನ್ಸ್ ಆಗಲ್ಲ ಅಂತೇಳಿ ರಿಜೆಕ್ಟ್ ಅನ್ನ, ತಮಿಳುನಾಡು ಅವರ ಅರ್ಜಿಯನ್ನ ರಿಜೆಕ್ಟ್ ಮಾಡಿದೆ. ಮೇಕೆದಾಟು ಆಗಬೇಕು, ಆಗೋದಕ್ಕೆ ಮಾಡೋದಕ್ಕೆ ನಮ್ಮ ಸರ್ಕಾರ 100ಕ್ಕೆ 100 ಸಿದ್ಧ ಇದೆ. ಮೇಕೆದಾಟು ಪ್ರಾಧಿಕಾರ ಅಂತೇಳಿ ನಿನ್ನೆ ಮುಖ್ಯಮಂತ್ರಿಗಳು ನಮ್ಮ DCM ಅವರು ಇಬ್ಬರು ಸಭೆ ಮಾಡಿ ಮೇಕೆದಾಟು ಪ್ರಾಧಿಕಾರವನ್ನೇ ರಚನೆ ಮಾಡಿ ಅದಕ್ಕೊಂದು ಆಫೀಸ್ ಮಾಡಿ ಅಧಿಕಾರಿಗಳನ್ನ ಅದಕ್ಕೆ ನಿಯೋಜನೆ ಮಾಡಲು ತಯಾರಿದೆ. ಈಗ CWC ಮುಂದೆ ಇದೆ. ನೀವು ಕನ್ನಡ ಹೋರಾಟಗಾರರು ಇಷ್ಟೇ ಮಾಡಬೇಕು. ನಿಮ್ಮ MP ಗಳು ಬಂದಾಗ, ಈಗ ನಮ್ಮ MP ಮಾಜಿ ಮುಖ್ಯಮಂತ್ರಿಗಳು, ನೀವು ಮಾತಾಡಿ ಮೋದಿ ಮುಂದೆ ಬರೀ ಸ್ವೀಟ್ ತಿನ್ನೋದು, ಬಾಯಿನ ಮುಚ್ಕೊಂಡು ಬರೋದು, ಅಮಿತ್ ಶಾ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಳ್ಳೋದು ಅಲ್ಲ ನಿಮ್ಮ ಕೆಲಸ. ಕರ್ನಾಟಕಕ್ಕೆ ಮೇಕೆದಾಟು ಆಗಬೇಕು. ನೀವು CWC ಮುಂದೆ ತಮಿಳುನಾಡಿನ ಎಲ್ಲ ಸಂಸದರು ಹೆಂಗೆ ವಾದ ಮಾಡ್ತಾರೆ ನೀವು ಮಾಡಿ ಅಂತ ನಿಮ್ಮ ಕುಮಾರಣ್ಣವ್ರು ಬಂದಾಗ ನೀವೆಲ್ಲ ಅರ್ಜಿ ಕೊಟ್ಟು ಒತ್ತಾಯ ಮಾಡೋದು ನಮ್ಮ ಹೋರಾಟಗಾರರ ಕೆಲಸ. ಯಾಕಂದ್ರೆ ಅವ್ರು ನಮ್ಮ MP, ನಾನೀರು ನಮಗ್ ಬೇಕಾಗಿದೆ, ನೀವೆಲ್ಲ ಅದನ್ನ ಮುಂದೆ MP ಅವ್ರಿಗೆ ಬಂದಾಗ ಆ ಕೆಲಸ ಮಾಡಬೇಕು. ಅವರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಮಾಡಬೇಕು. ತಮಿಳುನಾಡಿನ ಯಾವುದೇ ಇದಕ್ಕೆ ಒತ್ತಡ ಆಗಬಾರ್ದು. ನಮಗೆ ನೀರು ಬರಬೇಕು. ನೀವು ಮೇಕೆದಾಟಿನ ಪರ ಇರಬೇಕು. ನೀವು ಇಲ್ಲಿ ಮಾತಾಡೋದನ್ನ ಡೆಲ್ಲಿನೂ ಮಾತಾಡಿ ಅನ್ನೋದನ್ನ ಮಾಡಬೇಕು. ಅದು ನಿಮ್ಗಿರುವಂತ ದೊಡ್ಡ ಜವಾಬ್ದಾರಿ. ಕಳಕಳಿ ಮಂಜು ಅವರೇ, ಅದನ್ನ ನಾನು ನಿಮ್ಮ ಹತ್ರ ನಯನಪೂರ್ವಕವಾಗಿ ಕೇಳ್ಕೊತೀನಿ. ನೀವೆಲ್ಲ ಹೋರಾಟ ಮಾಡಿದ್ರೆ ಶುಗರ್ ಫ್ಯಾಕ್ಟ್ರಿ 3 ವರ್ಷದಿಂದ ನಡೀತಾ ಇದೆ, ತೊಂದರೆ ಇಲ್ಲ. ಕನ್ನಡದ ನಾಮಫಲಕ ಹಾಕಬೇಕು ಅಂತ ಹೇಳಿದ್ರಿ. ನಾನು ಆಲ್ಮೋಸ್ಟ್ ಎಲ್ಲ ಮಂಡ್ಯದಲ್ಲಿ ಕನ್ನಡದ ನಾಮಫಲಕ ಇದೆ. ಯಾಕಂದ್ರೆ ಇಂಗ್ಲೀಷ್ನವ್ರು ಯಾರು ಇಲ್ಲ, ಇಂಗ್ಲೀಷ್ ಓದಕ್ಕೆ ಬರೋದಿಲ್ಲ. ಕನ್ನಡ ಹಾಕಿದ್ರೆ ಅವ್ರಿಗೂ ವ್ಯಾಪಾರ ಆಗೋದು. ಆದರೆ ನಿಮ್ಮ ಪಾಂಡ್ ಸೈಜ್ ದೊಡ್ಡದಾಗಿರ್ಬೇಕು ಅನ್ನೋದನ್ನ ನಾನು ಕೂಡ ಜಿಲ್ಲಾಧಿಕಾರಿಗಳಿಗೆ ಹೇಳಿ ನಿಮ್ಮ ಮನವಿಯನ್ನ ಪೂರೈಸ್ತೇನೆ. ಹಾಗೆ ಕುಮಾರ್ ಅವರು ಇಲ್ಲಿದ್ದಾರೆ, ನನ್ನ 20 ವರ್ಷದ ಮಿತ್ರ. ನನಗೆ ಮಂಡ್ಯದಲ್ಲಿ ರಾಜಕಾರಣ ಆರಂಭಕ್ಕಿಂತ ಮುಂಚೆಯಿಂದಲೂ ಮಿತ್ರ. ನೇರ ನುಡಿ, ಕನ್ನಡದ ಬಗ್ಗೆ ಕಮಿಟ್ಮೆಂಟು, ಭ್ರಷ್ಟಾಚಾರ ರಹಿತ, ಯಾವುದೇ ಕಲೆಕ್ಷನ್ ಇಲ್ಲದೆ ಮಾಡ್ತಾ ಇರುವ ಏಕೈಕ ಸಂಘಟನೆ ಅಂದರೆ ಕನ್ನಡ ಸೇನೆ. ಇವತ್ತು ಮಂಡ್ಯದಲ್ಲಿ ಹಲವಾರು ಸಂಘಟನೆಗಳ ಅಧ್ಯಕ್ಷರು ಚೇಂಜ್ ಆಗಿದ್ದಾರೆ. ಬಟ್ ಮಂಜು ಕನ್ನಡ ಸೇನೆ ಅವತ್ತಿಂದ ಇವತ್ತುವರೆಗೂ ಕಟ್ಟಾದ್ರೆ ಕನ್ನಡವನ್ನು ಉಳಿಸ್ತಾ ಇದ್ದಾರೆ, ಕನ್ನಡದ ಪರ ಹೋರಾಟ ಮಾಡ್ತಾ ಇದ್ದಾರೆ. ಅವರ ಕಮಿಟ್ಮೆಂಟ್ಗೆ
ನಾವು ಅವ್ರ ಜೊತೆ ಸ್ನೇಹಿತರಾಗಿದ್ದೀವಿ. ಅವರು ಕನ್ನಡದ ಬಗ್ಗೆ ಇರೋ ಕಮಿಟ್ಮೆಂಟು, ಹೋರಾಟದ ಬಗ್ಗೆ ಇರೋ ಕಮಿಟ್ಮೆಂಟು, ರೈತರು ಇದ್ರ ಬಗ್ಗೆ ಕಮಿಟ್ಮೆಂಟ್ಗೆ ನಾವು ಅವರ ಪ್ರೇಮಿ, ಅವ್ರಿಗೆ ಅಭಿಮಾನಿ ಕೂಡ. ಯಾಕಂದ್ರೆ ಅವರ ಹೋರಾಟ ಬಹಳ ಅಚ್ಚುಕಟ್ಟಾಗಿ ನೇರವಾಗಿ ರೈತರ ಪರ ಇದೆ. ಕುಮಾರ್ ಅವರಷ್ಟೇ ಬೆಂಗಳೂರಿನಲ್ಲಿ ಬಹಳ ವ್ಯವಸ್ಥಿತವಾಗಿ ಕನ್ನಡವನ್ನು ಕಟ್ತಾ, ಕನ್ನಡದ ಸಂಘಟನೆಯನ್ನ ಚುರುಕುಗೊಳಿಸ್ತಾ ರಾಜ್ಯಾದ್ಯಂತ ಬಹಳ ವರ್ಷಗಳಿಂದ ಸಂಘಟನೆಯನ್ನ ಕಾಪಾಡ್ಕೊಂಡ್ಬರೋದು, ಯಾವುದೇ ಭ್ರಷ್ಟಾಚಾರ ಇಲ್ಲದೆ ಕಾಪಾಡ್ಕೊಂಡ್ಬರೋದು ಬಹಳ ಕಷ್ಟ. ಅದರಲ್ಲಿ ಕನ್ನಡ ಸೇನೆ ಇದಕ್ಕೆ ಒಂದು ಸಾಕ್ಷಿಯಾಗಿದೆ ಅಂದರೆ ತಪ್ಪಾಗಲ್ಲ. ನ್ಯಾಯಮೂರ್ತಿಗಳು ಇರಬೇಕಾದ್ರೆ ನಮಗೂ ಮುಜುಗರ, ಅವ್ರಿಗೂ ಮುಜುಗರ ಜಾಸ್ತಿ ಮಾತಾಡೋದಕ್ಕೆ ರಾಜಕಾರಣಿಗಳಿದ್ದಾರೆ. ಇದೊಂದು ಸಾಮ್ರಾಜ್ಯ. ಸಾಮ್ರಾಜ್ಯದಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಕುಡುಕರು ಇರ್ತಾರೆ, ಕಳ್ಳರು ಇರ್ತಾರೆ, ಒಳ್ಳೆಯವರು ಇರ್ತಾರೆ, ಪೊಲೀಸ್ ಇರ್ತಾರೆ. ಇವರೆಲ್ಲ ಇದ್ರೆ ಸಾಮ್ರಾಜ್ಯ ಆಗಕ್ಕೆ. ಈ ದೇಶದಲ್ಲಿ ಒಳ್ಳೆ ರಾಜಕಾರಣಿಗಳು ಇದ್ದಾರೆ, ಕೆಟ್ಟ ರಾಜಕಾರಣಿಗಳು ಇದ್ದಾರೆ, ಭ್ರಷ್ಟರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ವ್ಯವಸ್ಥೆಯನ್ನ ಎಲ್ಲರೂ ಬದಲಾವಣೆ ಮಾಡೋಕ್ಕಾಗಲ್ಲ. ನಾನು 5 ಲಕ್ಷ ಕೆಲಸ ಕೊಟ್ಟಿರೋದು 10 ಲಕ್ಷ ಕೆಲಸ ಕೊಡ್ಬೇಕು ಅಂತ ಬರ್ತೇನೆ. 10 ಲಕ್ಷ ಕೊಟ್ಟಿರೋನು 1 ಕೋಟಿ ನಮ್ಮ ಅಣ್ಣ MLA ಮಾಡ್ಕೋಬೇಕು ಅಂತ ಬರ್ತೇನೆ. 1 ಕೋಟಿ ಕೊಟ್ಟಿರೋನು 5 ಕೋಟಿ ಕೆಲಸ ಮಾಡಬೇಕು ಅಂತ ಬರ್ತೇನೆ. ಪೊಲೀಸ್ಗೆಲ್ಲ ನಾವೆಲ್ಲ ನಾನು ಟ್ರಾನ್ಸ್ಪರೆನ್ಸಿ ನಿಮಗೆ ಗೊತ್ತು, ಯಾವುದೇ ದುಡ್ಡು ಇಸ್ಕೊಂಡ್ರೆ ಪೋಸ್ಟಿಂಗ್ ಕೊಡ್ತೀವಿ. ಆದರೆ ಅವರು ಹೋದಾಗ ನನ್ನ ಹತ್ರ 5,000 ಇಸ್ಕೊಂಡು ಹೋಗ್ತಾರೆ ಇನ್ಯಾವುದೋ ಇಲಾಖೆಯಲ್ಲಿ. ಈ ದೇಶ ರಾಜಕಾರಣದಲ್ಲಿ ಮಾತಾಡೋದಕ್ಕೆಲ್ಲ ಚೆನ್ನಾಗಿದೆ. 140 ಕೋಟಿ ಜನಸಂಖ್ಯೆ ಇರೋದೇ ನಮಗೆ ಪ್ರಾಬ್ಲಮ್. ಬೇರೆ ದೇಶದಲ್ಲಿ ಜನಸಂಖ್ಯೆ ಕಡಿಮೆ ಇರುತ್ತೆ, ಕಂಟ್ರೋಲ್ ಮಾಡೋಕ್ಕೆ ಎಲ್ಲ ರೀತಿಯ ಅಸ್ತ್ರ ಇರುತ್ತೆ. ಆದ್ರೆ ನಾನು ಹೇಳಿದ್ನಲ್ಲ, ಇದೊಂದು ಸಾಮ್ರಾಜ್ಯ. ಸಾಮ್ರಾಜ್ಯದಲ್ಲಿ ಕಿಮ್ಮನೆ ತರನೇ ಇರಬೇಕು, ನಮ್ಮ ಸಂದೇಶಗಳ ತರನೇ ಇರಬೇಕು. ಮೂಟೆ ಸಿಗಾಕೊಂಡಿರೋ ದುಡ್ಡಿರೋದು ಇದ್ದರೇ ಹಿಡಿಯಕ್ಕಾಗೋದು, ಪೊಲೀಸ್ಗೂ ಕೆಲಸ ಸಿಗೋದು. ಈ ಸಾಮ್ರಾಜ್ಯದಲ್ಲಿ